ಸ್ನೇಹಿತರೆ, ನಾಳೆ ಜುಲೈ 14ನೇ ತಾರೀಕು ಮಂಗಳವಾರ ಪರಮ ಪವಿತ್ರವಾದಂಥ ದಿನ. ಈ ದಿನ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ. ಬಹಳ ವರ್ಷಗಳ ನಂತರ ಬರ್ತಾ ಇರುವಂಥ ಅಮಾವಾಸ್ಯೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಈ ದಿನ ಕಲ್ಲುಪ್ಪಿನಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ. ಜೀವನದಲ್ಲಿ ವಿಪರೀತ ಸಾಲ ಬಾಧೆಗಳನ್ನು ಅನುಭವಿಸ್ತಾ ಇದ್ದೀರಾ, ಧನವ್ಯಯವಾಗ್ತಾ ಇದೆ, ಯಾವುದೇ ರೀತಿಯ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇಲ್ಲ, ವ್ಯಾಪಾರ ವಹಿವಾಟುಗಳು ಕುಂಠಿತವಾಗ್ತದೆ, ವೃತ್ತಿ ಜೀವನದಲ್ಲಿ ಪ್ರಗತಿ ಇಲ್ಲ, ಸಾಲ ಬಾಧೆಗಳಿಂದ ನರಳುತ್ತಾ ಇದ್ದೀರಾ. ಹೇಗೆ ನಾವು ಈ ಜೀವನವನ್ನು ಸುಧಾರಿಸ್ಕೊಳ್ಳೋದು, ಯಾವ ರೀತಿ ಸಾಲವನ್ನು ತೀರಿಸ್ಕೊಳ್ಳೋದು, ಹಣಕಾಸಿನ ಸಮಸ್ಯೆಗಳು ಈಗಾಗ್ತದೆ, ಅನಾವಶ್ಯಕ ಖರ್ಚುಗಳಾಗ್ತದೆ, ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಅಂತಂದರೆ ಈ ಉಪ್ಪಿನ ಪರಿಹಾರವನ್ನು ಮಾಡ್ಕೊಳ್ಳಿ. ಈ ದಿನ ಪರಮ ಪವಿತ್ರವಾದಂಥ ದಿನ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಈ ದಿನ ಉಪ್ಪಿನ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿ ಅದು ಫಲಿಸುತ್ತೆ, ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ. ಯಾಕಂದರೆ ಉಪ್ಪು ಲಕ್ಷ್ಮಿ ಸ್ವರೂಪವಾದಂಥದ್ದು. ಕಲ್ಲುಪ್ಪಿನ ಪರಿಹಾರದಿಂದ ಸರ್ವ ಸಂಕಷ್ಟಗಳು ಕೂಡ ದೂರ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಕಲ್ಲುಪ್ಪು ಅಡುಗೆಯ ರುಚಿಯನ್ನು ಹೆಚ್ಚೋದಲ್ಲದೆ ನಮಗಾಗಿರುವಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಅಂದರೆ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತಂತ್ರಮಂತ್ರಗಳಲ್ಲಿ, ಹಾಗೆ ಈ ರೀತಿ ಹಣಕಾಸಿನ ವೃದ್ಧಿಗಾಗಿ ನಾವು ಕೂಡ ಈ ಉಪ್ಪನ್ನು ಬಳಸ್ಕೊಂಡು ಪ್ರಯೋಗಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಉಪ್ಪಿನ ಪರಿಹಾರ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ವೃದ್ಧಿಯನ್ನು ತಂದುಕೊಡುತ್ತೆ, ಹಣಕಾಸನ್ನು ವೃದ್ಧಿಸಿ ಜೀವನವನ್ನು ಯಶಸ್ವಿಯ ಪಥದತ್ತ ಕರೆದುಕೊಂಡು ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ. ಅದರಲ್ಲೂ ಅಮಾವಾಸ್ಯೆ ಪೌರ್ಣಮಿಗಳು ಅಂದರೆ ಅತ್ಯಂತ ಶಕ್ತಿಯುತವಾದಂಥ ದಿನಗಳು. ಅಮಾವಾಸ್ಯೆ ಪೌರ್ಣಮಿ ಲಕ್ಷ್ಮಿಗೆ ಬಹಳ ಪ್ರಿಯಕರವಾದಂಥದ್ದು. ಈ ದಿನ ಮಾಡ್ಕೊಳ್ಳುವಂಥ ಈ ಪರಿಹಾರ ಲಕ್ಷ್ಮಿಯನ್ನು ವೃದ್ಧಿಸುತ್ತೆ, ಅಂದರೆ ಹಣವನ್ನು ವೃದ್ಧಿಸುತ್ತೆ, ಕಷ್ಟಗಳನ್ನು ದೂರ ಮಾಡುತ್ತೆ. ಈ ದಿನ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ಈ ದಿನ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ, ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ, ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ. ಈ ದಿನ ಒಂದು ಪ್ಯಾಕ್ ಕಲ್ಲುಪ್ಪನ್ನು ಖರೀದಿ ಮಾಡಿಕೊಂಡು ಬಂದು ಅದನ್ನು ನಿಮ್ಮ ಪೂಜಾ ಮಂದಿರದಲ್ಲಿಟ್ಟು ಪೂಜಿಸಬೇಕು. ಅಂದರೆ ದೀಪಾರಾಧನೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಆ ಕಲ್ಲುಪ್ಪನ್ನು ಇಟ್ಟು ಪೂಜಿಸ್ಕೊಂಡು ಅನಂತರವಾಗಿ ನೀವು ಇದನ್ನು ಉಪಯೋಗಿಸ್ಕೊಂಡ್ರೆ, ಅಡುಗೆಗೆ ಉಪಯೋಗಿಸ್ಕೊಂಡ್ರೂ ಕೂಡ ತುಂಬ ಒಳಿತು. ಅದೇ ರೀತಿಯಲ್ಲಿ ಕಲ್ಲುಪ್ಪಿನ ಈ ಪರಿಹಾರವನ್ನು ಕೂಡ ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ. ಇನ್ನು ಅಮಾವಾಸ್ಯೆ ಇರೋದ್ರಿಂದ ಕಲ್ಲುಪ್ಪನ್ನು ನೀವು ಕೈಯಲ್ಲಿ ಒಂದು 3 ಕಾಳು ಸಾಕಾಗುತ್ತೆ. ಒಂದು 3 ಕಲ್ಲುಪ್ಪನ್ನು ತೆಗೆದುಕೊಂಡು ಅದನ್ನು ನೀವು ನಿವ್ವಾಳಿಸ್ಕೊಂಡು ಆ ಕಲ್ಲುಪ್ಪನ್ನು ಹಸಿರು ಗಿಡದ ಕೆಳಗಡೆ, ಯಾರು ತುಳಿದಿರೋ ಜಾಗದಲ್ಲಿ ಹಸಿರು ಗಿಡದ ಕೆಳಗಡೆ ನೀವು ಆ ಕಲ್ಲುಪ್ಪನ್ನು ಹಾಕ್ಕೊಂಡ್ರೆ ನಿಮಗೆ ಬಂದಿರುವಂಥ ದೃಷ್ಟಿದೋಷಗಳು ಕೂಡ ನಿವಾರಣೆ ಆಗುತ್ತೆ. ಮನೆಯಲ್ಲಿ ಮಕ್ಕಳಿದ್ರೆ, ಚಿಕ್ಕ ಮಕ್ಕಳಿದ್ರೆ ಅವರಿಗೂ ಕೂಡ ಸಾಯಂಕಾಲ 7 ಗಂಟೆ ನಂತರ ಈ ಪ್ರಕಾರದಲ್ಲಿ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೋದು. ಹಾಗೆ ಹಣಕಾಸಿನ ವೃದ್ಧಿಗಾಗಿ ಮಾಡಿಕೊಳ್ಳುವಂಥ ಪರಿಹಾರ ಯಾವುದು ಅಂತಂದರೆ ಸ್ನೇಹಿತರೆ, ಇದನ್ನು ಒಂದು ಚಿಕ್ಕದಾದಂತಹ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ. ಮಣ್ಣಿನ ಪ್ಲೇಟ್ ಆಗಿರ್ಬೋದು, ಅಥವಾ ತಾಮ್ರದ ಪ್ಲೇಟ್ ಆಗಿರ್ಬೋದು, ಅಥವಾ ಹಿತ್ತಾಳೆ ಪ್ಲೇಟ್ ಆಗಿರ್ಬೋದು. ನಿಮ್ಮ ಬಳಿ ಯಾವುದಿದೆ ಆ ಪ್ಲೇಟನ್ನು ತೆಗೆದುಕೊಳ್ಳಿ. ಸ್ಟೀಲನ್ನು ತೆಗೆದುಕೊಳ್ಬೇಡಿ, ಕಬ್ಬಿಣದನ್ನು ತೆಗೆದುಕೊಳ್ಬೇಡಿ. ಮಣ್ಣು, ಹಿತ್ತಾಳೆ ಅಥವಾ ತಾಮ್ರ, ಈ 3ರಲ್ಲಿ ಯಾವುದಾದ್ರೂ ತೆಗೆದುಕೊಳ್ಳಿ ಸ್ನೇಹಿತರೆ. ತೆಗೆದುಕೊಂಡು ಇದಕ್ಕೆ ನೀವು 1 ಬೊಗಸೆಯಷ್ಟು ಉಪ್ಪನ್ನು ಹಾಕಬೇಕಾಗತ್ತೆ. ಇದನ್ನು ಏನು ಖರೀದಿ ಮಾಡ್ಕೊಂಡು ಬಂದಿರ್ತೀರ ಆ ಕಲ್ಲುಪ್ಪನ್ನು 1 ಬೊಗಸೆಯಷ್ಟು ಉಪ್ಪನ್ನು ನೀವು ಆ ಒಂದು ಮಣ್ಣಿನ ಪ್ಲೇಟೋ, ತಾಮ್ರದ ಪ್ಲೇಟೋ, ಹಿತ್ತಾಳೆ ಪ್ಲೇಟೋ ಯಾವ ತೊಗೊಂಡಿರ್ತೀರ ಅದಕ್ಕೆ 1 ಬೊಗಸೆ ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪಪೂರ್ವಕವಾಗಿ ಹಾಕ್ಕೊಳ್ಬೇಕು. ಅಮ್ಮ ತಾಯಿ, ಈ ಒಂದು ಪರಿಹಾರವನ್ನು ನಾನು ನನ್ನ ಕಷ್ಟಗಳ ನಿವಾರಣೆಗಾಗಿ ಮಾಡ್ಕೋತಾ ಇದ್ದೀನಿ, ಸಂಕಲ್ಪಪೂರ್ವಕವಾಗಿ ಮಾಡ್ಕೋತಾ ಇದ್ದೀನಿ. ನನ್ನ ಹಣಕಾಸು ವೃದ್ಧಿಯಾಗಬೇಕು, ಸಾಲ ಬಾಧೆಗಳು ನಿವಾರಣೆ ಆಗಬೇಕು, ನನ್ನ ಸಮಸ್ಯೆಗಳೆಲ್ಲ ದೂರವಾಗಬೇಕು, ಅನಾವಶ್ಯಕ ಖರ್ಚುಗಳು ತಗ್ಗಬೇಕು, ಅನಾರೋಗ್ಯ ಸಮಸ್ಯೆಗಳಿಂದ ನಾವು ಹೊರಬರಬೇಕು, ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿಯಾಗಬೇಕು. ಒಟ್ಟಾರೆಯಾಗಿ ನಿಮ್ಮ ಇಷ್ಟಾರ್ಥಗಳನ್ನು ನೀವು ಆ ಕಲ್ಲುಪ್ಪಿನ ಬಳಿ ಹೇಳಿಕೊಂಡು ಲಕ್ಷ್ಮೀ ಸ್ವರೂಪವಾದಂಥ ಆ ಕಲ್ಲುಪ್ಪನ್ನು ಆ ಒಂದು ಪ್ಲೇಟಲ್ಲಿ ನೀವು ಹಾಕ್ಕೊಳ್ಬೇಕಾಗತ್ತೆ. ಪ್ಲೇಟಲ್ಲಿ ಹಾಕ್ಕೊಂಡು ಅನಂತರವಾಗಿ ಕೈಯಲ್ಲಿ 1 ಚಿಟಿಕೆ ಕುಂಕುಮ, 1 ಚಿಟಿಕೆ ಅರಿಶಿಣವನ್ನು ತೆಗೆದುಕೊಂಡು ಅದನ್ನು ಕೂಡ ನೀವು ಸಂಕಲ್ಪಪೂರ್ವಕವಾಗಿ ಹಾಕ್ಕೊಳ್ಬೇಕು. ಈ ಕಲ್ಲುಪ್ಪು ಹೇಗೆ ನಾವು ಲಕ್ಷ್ಮೀ ಸ್ವರೂಪವಾಗಿ ಭಾವಿಸ್ತೀವೋ ಅದೇ ರೀತಿಯಲ್ಲಿ ಮಂಗಳಕರವಾದಂಥ ಈ ಅರಿಶಿಣ ಕುಂಕುಮಗಳು ಕೂಡ ದೈವ ಸ್ವರೂಪವಾದಂಥದ್ದು, ದೇವರಿಗೆ ಅತ್ಯಂತ ಪ್ರಿಯಕರವಾದಂಥದ್ದು, ಪೂಜಾ ವಿಧಿವಿಧಾನಗಳಲ್ಲಿ ಪ್ರಧಾನವಾದಂಥದ್ದು. ಈ ಅರಿಶಿಣ ಕುಂಕುಮ ಇಲ್ಲ ಅಂದರೆ ಯಾವುದೇ ರೀತಿಯ ಪೂಜಾ ಪುನಸ್ಕಾರಗಳು ಕೂಡ ನಡೆಯೋದಿಲ್ಲ. ಹಾಗಾಗಿ ಅರಿಶಿಣ ಕುಂಕುಮ ಅನ್ನೋದು ನಮಗೆ ಒಂದು ದೈವಿಕ ಶಕ್ತಿ ಇರುವಂಥದ್ದು, ಹಾಗೆ ತುಂಬ ಒಂದು ಯೋಗ್ಯವಾದಂಥದ್ದು. ಈ ಪೂಜೆ ಪುನಸ್ಕಾರಗಳಿಗೆ ಅತ್ಯಂತ ಶಕ್ತಿಯುತವಾದಂತಹ ಒಂದು ಪದಾರ್ಥಗಳು ಅಂತಲೇ ನಾವು ಹೇಳಲಾಗುತ್ತೆ. ಹಾಗಾಗಿ ಚಿಟಿಕೆ ಅರಿಶಿಣ, ಚಿಟಿಕೆ ಕುಂಕುಮವನ್ನು ಪೂರ್ವಕವಾಗಿ ಆ ಕಲ್ಲುಪ್ಪಿನ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅನಂತರವಾಗಿ ಸಾಲಬಾಧೆ ನಿವಾರಣೆಗಾಗಿ ಮತ್ತು ಹಣಕಾಸನ್ನು ವೃದ್ಧಿಗಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಇದಕ್ಕೆ ನೀವು 5
ಏಲಕ್ಕಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. 5 ಏಲಕ್ಕಿಯನ್ನು ಕೈಯಲ್ಲಿ, ಅದರಲ್ಲೂ ಹಸಿರು ಬಣ್ಣದ ಏಲಕ್ಕಿಯನ್ನು ತೆಗೆದುಕೊಳ್ಳಿ. ಈ ದಿನ ನೀವು ಏಲಕ್ಕಿಯನ್ನು ಕೂಡ ಅಂಗಡಿಯಿಂದ ಖರೀದಿ ಮಾಡ್ಕೊಂಡು ಬಂದರೆ ತುಂಬಾ ಒಳಿತು ಸ್ನೇಹಿತರೆ. ಖರೀದಿ ಮಾಡ್ಕೊಂಡು ಬಂದಂಥ ಏಲಕ್ಕಿಯನ್ನೇ ಉಪಯೋಗಿಸ್ಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಳಿ. 5 ಏಲಕ್ಕಿಯನ್ನು ತೆಗೆದುಕೊಂಡು ಕೈಯಲ್ಲಿ, ಹಸಿರು ಬಣ್ಣದಲ್ಲಿರುವಂಥ ಏಲಕ್ಕಿಯನ್ನು ತೆಗೆದುಕೊಂಡು ಕೈಯಲ್ಲಿ ಇಟ್ಕೊಂಡು ಬೇಡ್ಕೊಳ್ಳಿ. ಸಂಕಲ್ಪಪೂರ್ವಕವಾಗಿ ಬೇಡ್ಕೊಳ್ಳಿ. ನನ್ನ ಕಷ್ಟಗಳು ನಿವಾರಣೆ ಆಗಲಿ, ಸಾಲಬಾಧೆ ನಿವಾರಣೆ ಆಗಲಿ, ಧನಪ್ರಾಪ್ತಿ ಆಗಲಿ, ನಾವು ಪಡೆದಂಥ ಸಾಲ ಏನಿದೆ ಆ ಸಾಲವೆಲ್ಲ ಹಿಂದಿರುಗುವಂತಾಗಲಿ, ಅಥವಾ ನೀವು ಯಾರಿಗಾದ್ರೂ ಹಣಕಾಸು ಕೊಟ್ಟಿದ್ರೆ ಅವರ ಹಣ ನಿಮಗೆ ಕೊಡದೆ ಸತಾಯಿಸ್ತಿದ್ದಾರೆ ಅಂದರೆ ಹಣ ಬರುವಂತಾಗಲಿ, ವ್ಯಾಪಾರ ವಹಿವಾಟುಗಳು ವೃದ್ಧಿಯಾಗಲಿ, ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲಿ, ಕಷ್ಟಗಳು ದೂರವಾಗಲಿ ಅಂತ ಏನೆಲ್ಲ ಸಮಸ್ಯೆಗಳಿರುತ್ತೆ ಅದನ್ನೆಲ್ಲ ಹೇಳ್ಕೊಂಡು ಧನಾಭಿವೃದ್ಧಿ ಆಗಬೇಕು ಅಂತ ಹೇಳ್ಕೊಂಡು ನೀವು ಆ ಏಲಕ್ಕಿಗಳನ್ನ ಈ ಒಂದು ಉಪ್ಪಿನ ಮೇಲೆ ಹಾಕಬೇಕಾಗುತ್ತೆ. ಕಲ್ಲುಪ್ಪಿನ ಮೇಲೆ ಏಲಕ್ಕಿಯನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಅದರ ಜೊತೆಗೆ 1 ರೂ ನಾಣ್ಯವನ್ನು ತೆಗೆದುಕೊಳ್ಳಿ. 1 ರೂ ನಾಣ್ಯವನ್ನು ತೆಗೆದುಕೊಂಡು ಅದನ್ನು ಕೂಡ ಸಂಕಲ್ಪಪೂರ್ವಕವಾಗಿ ಕೇಳ್ಕೊಳ್ಬೇಕು. ಈ 1 ರೂ ನಾಣ್ಯವನ್ನು ನನ್ನ ಕಷ್ಟಗಳ ನಿವಾರಣೆಗೆ, ಹಣಕಾಸಿನ ವೃದ್ಧಿಗಾಗಿ ಬಳಸ್ಕೊತಾ ಇದ್ದೀನಿ. ಮಹಾಲಕ್ಷ್ಮಿ ಸದಾಕಾಲ ನಮ್ಮ ಮನೆಯಲ್ಲಿ ನೆಲೆಯೂರಮ್ಮ, ಸ್ಥಿರಕಾಲ ನಮ್ಮ ಮನೆಯಲ್ಲಿದ್ದು ನಮ್ಗೆ ಆಶೀರ್ವದಿಸು, ನಮ್ಮ ಕಷ್ಟಗಳನ್ನು ದೂರ ಮಾಡುವಂಥ ಲಕ್ಷ್ಮೀ ಸ್ವರೂಪವಾದಂಥ ಈ 1 ರೂ ನಾಣ್ಯವನ್ನು ತೆಗೆದುಕೊಂಡು ಆ ಕಲ್ಲುಪ್ಪಿನ ಮೇಲೆ ಇಟ್ಟು, ಅನಂತರವಾಗಿ ಕಲ್ಲುಪ್ಪನ್ನು ಯಾರು ತುಳಿದಿಲ್ದಿರುವಂಥ ಜಾಗದಲ್ಲಿ ಇಡಬೇಕಾಗುತ್ತೆ. ಇದನ್ನು ನೀವು ಈ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಗ್ಗೆನಾದರೂ ಮಾಡ್ಕೊಳ್ಬೋದು, ಸಂಜೆನಾದರೂ ಮಾಡ್ಕೊಳ್ಬೋದು, ರಾತ್ರಿ ಮಲಗುವ ಸಮಯದಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಮಾಡ್ಕೊಳ್ಳುವಾಗ ರಹಸ್ಯವಾಗಿ ಮಾಡ್ಕೊಂಡು ಅನಂತರವಾಗಿ ಇದನ್ನು ಯಾರಿಗೂ ಕೈಗೆ ಸಿಗದೇ ಇರುವಂಥ ಜಾಗದಲ್ಲಿ ಇಡಬೇಕಾಗುತ್ತೆ. ಎಲ್ಲಾದರೂ ನಿಮ್ಮ ಮನೆಯಲ್ಲಿರುವಂಥ ಸ್ಲ್ಯಾಬ್ಗಳ ಮೇಲೆ ಆಗಿರ್ಬೋದು, ಅಥವಾ ಬೀರುವಿನ ಮೇಲೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಮಂಚದ ಕೆಳಗಡೆ ಆಗಿರ್ಬೋದು, ಕಾಣದೇ ಇರುವ ರೀತಿಯಲ್ಲಿ ನೋಡಿಕೊಂಡು ಈ ಒಂದು ಕಲ್ಲುಪ್ಪಿನ ಈ ಪರಿಹಾರ ಮಾಡ್ಕೊಂಡಿರುವಂಥ ಪ್ಲೇಟನ್ನು ಇಟ್ಕೊಳ್ಬೇಕಾಗತ್ತೆ. ಇದನ್ನು ಮರುದಿನದವರೆಗೆ ಅಲ್ಲೇ ಇಟ್ಕೊಳ್ಬೇಕು. ಮರುದಿನ ನೀವು ಬೆಳಗ್ಗೆ ಎದ್ದ ನಂತರ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು, ಅನಂತರವಾಗಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಈ ಒಂದು ಪ್ಲೇಟನ್ನು ತೆಗೆದುಕೊಂಡು ಅದರಲ್ಲಿರುವಂಥ 1 ರೂ ನಾಣ್ಯವನ್ನು ಯಾರಿಗಾದರೂ ದಾನವಾಗಿ ಕೊಡ್ಬೋದು. ಅಥವಾ ದೇವಾಲಯದ ಉಂಡಿಯಲ್ಲಿ ಕೂಡ ಹಾಕ್ಬೋದು. ಇದನ್ನು ಹಾಕ್ಬಿಟ್ಟು ಅನಂತರವಾಗಿ ಇದರಲ್ಲಿ ಇರುವಂಥ ಕಲ್ಲುಪ್ಪು ಏನಿದೆ, ಅರಿಶಿನ, ಕುಂಕುಮ, ಹಾಗೆ ಏಲಕ್ಕಿ ಏನಿದೆ, ಇದನ್ನು ಕೂಡ ಯಾವುದಾದ್ರೂ ನದಿ ಹತ್ರದಲ್ಲಿದ್ದರೆ ನದಿಗೆ ಹಾಕಿ, ಬಾವಿ ಇದ್ದರೆ ಬಾವಿಗೆ ಹಾಕ್ಕೊಳ್ಳಿ. ಅದು ಯಾವುದೂ ಇಲ್ಲ ಅಂದರೆ ಹಸಿರು ಗಿಡದ ಕೆಳಗಡೆ ಹಾಕಿ, ಅಥವಾ ನಿಮ್ಮ ಮನೆಯಲ್ಲಿ ಸಿಂಕಲ್ಲಿ ಹಾಕ್ಬಿಟ್ಟು ನೀರನ್ನು ಆನ್ ಮಾಡಿಬಿಟ್ಟು ಅದನ್ನು ಸಂಪೂರ್ಣವಾಗಿ ಹೋಗುವಂತೆ ನೋಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಹಣಕಾಸಿಗೆ ಬಂದಿರುವಂಥ ದಾರಿದ್ರ್ಯ ದೋಷಗಳು ನಿವಾರಣೆ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ, ಕಷ್ಟಗಳು ದೂರವಾಗುತ್ತೆ. ಒಟ್ಟಾರೆಯಾಗಿ ಅತ್ಯಂತ ಅದ್ಭುತವಾದಂಥ ಪರಿಹಾರ ಅಂತ ನಮಗೆ ಇದನ್ನು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಕಲ್ಲುಪ್ಪು ಪರಮ ಪವಿತ್ರವಾದಂಥದ್ದು, ಪೂಜ್ಯನೀಯವಾದಂಥದ್ದು, ತಾಂತ್ರಿಕ ಶಕ್ತಿಗಳಲ್ಲಿ ಬಹಳ ಉಪಕಾರವನ್ನು ಮಾಡುವಂಥದ್ದು, ಹಣಕಾಸನ್ನು ವೃದ್ಧಿ ಮಾಡುವಂಥದ್ದು, ಆಹಾರದ ರುಚಿಯನ್ನು ಹೆಚ್ಚಿಸುವಂಥದ್ದು. ಇಂತಹ ಅದ್ಭುತ ಪದಾರ್ಥದಿಂದ ನಾವು ಮಾಡಿಕೊಳ್ಳುವಂಥ ಈ ಒಂದು ಪರಿಹಾರ ನಿಮ್ಮ ಸರ್ವ ಸಮಸ್ಯೆಗಳು, ದುಃಖಗಳನ್ನು ದೂರ ಮಾಡಿ ಅದೃಷ್ಟವನ್ನು ತಂದುಕೊಡುವಂಥದ್ದು. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.